ಆತ್ಮೀಯ ಸ್ನೇಹಿತರೆ, ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತ. ದೇವರ ವಾಕ್ಯಗಳ ಮೂಲಕ ಸತ್ಯವನ್ನು ತಿಳಿದುಕೊಂಡು ಬಲ ಹೊಂದಿ ಅಮೂಲ್ಯವಾದ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಸೇವೆಯಲ್ಲಿ ಬಲಪಡಿಸಿದ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದು ನಾವು ಯೇಸು ಕ್ರಿಸ್ತನ ಅನುಪಸ್ಥಿತಿಯಲ್ಲಿ ಪವಿತ್ರಾತ್ಮನ ಸಹಾಯ, ಪವಿತ್ರಾತ್ಮನು ಬೋಧಿಸುವ 3 ಸಂಗತಿಗಳು ಯಾವುವು, ಆತನು ನಮ್ಮ ಮುಂದೆ ಇಟ್ಟಿರುವ 7 ಹೆಜ್ಜೆಗಳು ಎಂಬ ಬಹು ಆಳವಾದ ಸತ್ಯವನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ದೇವರಾತ್ಮನ ಬಲದಿಂದ ದೇವರ ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿದುಕೊಂಡು ಬಲ ಹೊಂದೋಣ. ದೇವರು ಪ್ರೀತಿಸುವ ಪ್ರಿಯರೇ, ನಮ್ಮ ತಂದೆಯಾದ ದೇವರಿಗೆ ಸ್ತುತಿಸ್ತೋತ್ರವನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ತನ್ನ ಅನುಪಸ್ಥಿತಿಯಲ್ಲಿ ಪವಿತ್ರಾತ್ಮನನ್ನು ಕಳುಹಿಸುತ್ತಾನೆ ಮತ್ತು ಈ ಅಧ್ಯಾಯದಲ್ಲಿ ಮೇಲುಪ್ಪರಿಗೆಯ ಸಂವಾದವು ಮುಗಿಯುತ್ತದೆ. ಪ್ರಿಯರೇ, ತನ್ನವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಕರ್ತನ ಆಜ್ಞೆಯನ್ನು ಹಿಂದಿನ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು. ಹೌದು ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಲು ಬೇಕಾದಂಥ ಸಹಾಯವು ನಮಗೆ ದೈವಿಕವಾಗಿ ಬರಬೇಕಾಗಿದೆ ಮತ್ತು ನಾವು ಆತನೊಂದಿಗೆ ಒಂದಾಗಿರಬೇಕೆಂದು ಆತನು ಹೇಳಿದ್ದಾನೆ. ಮತ್ತು ಇದರಿಂದ ಪ್ರಿಯರೇ, ಲೋಕವು ನಮ್ಮನ್ನು ಹಾಗೆ ಮಾಡುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಪರಲೋಕದಲ್ಲಿ ವಿವಿಧ ಹಂತಗಳ ಪ್ರತಿಫಲಗಳು ಇರುವುದಲ್ಲದೆ ನರಕದಲ್ಲಿಯೂ ವಿವಿಧ ಹಂತಗಳ ದಂಡನೆಗಳು ಸಹ ಇರುತ್ತವೆ. ನೋಡಿರಿ, ಯೇಸುಕ್ರಿಸ್ತನ ಕುರಿತು ಕೇಳಿಯೂ ಬೆನ್ನು ತಿರುಗಿಸಿದವನು ಮತ್ತು ಕರ್ತನ ಸನ್ನಿಧಾನದಲ್ಲಿ ಆತನಿಗೆ ದ್ರೋಹ ಬಗೆದ ಇಸ್ಕರಿಯೋತ್ ಯೂದನೂ ಒಂದೇ ರೀತಿಯ ತಪ್ಪನ್ನು ಮಾಡಿದವರಾಗಿದ್ದಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು ಎಲ್ಲಕ್ಕಿಂತ ದೊಡ್ಡ ಪಾಪವಾಗಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನೆಲ್ಲ ಅಂದರೆ ಏನು? ಹೌದು, ಇದನ್ನೆಲ್ಲ ಅಂದರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆತನು ತಿಳಿಸಿದ ಸಂಗತಿಗಳೇ. ಮುಂದುವರಿದು ನಾವು 2ನೇ ಹಾಗೂ 3ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಅವರು ತಂದೆಯನ್ನಾದರೂ ನನ್ನನ್ನಾದರೂ ತಿಳಿಯದವರಾಗಿರುವುದರಿಂದ ಇಂಥದ್ದನ್ನು ನಿಮಗೆ ಮಾಡುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನು ತನ್ನ ಶಿಷ್ಯರನ್ನು ಅವರ ಕೃತ್ಯಗಳಿಗಾಗಿ ಅವರನ್ನು ಅಪರಾಧಕ್ಕೆ ಗುರಿ ಮಾಡಲಿಕ್ಕಾಗಲಿ ಈ ಮಾತುಗಳನ್ನು ಆಡಲಿಲ್ಲ. ನೋಡಿರಿ, ಧಾರ್ಮಿಕ ನಾಯಕರು ಇಲ್ಲವೇ ಮತಸ್ಥಾಪಕರು ತಮ್ಮ ಸಂಸ್ಥೆಯ ಕುರಿತಾಗಿ ಅದ್ಭುತವಾದಂಥ ಭವಿಷ್ಯದ ವಿಚಾರಗಳನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುವುದು ಸ್ವಾಭಾವಿಕ ಮತ್ತು ಅದರಲ್ಲಿರುವ ಪ್ರಯೋಜನಗಳನ್ನು ದೊಡ್ಡದಾಗಿಸಿ ಕಷ್ಟ ತೊಂದರೆಗಳನ್ನು ಹಾಗೂ ತ್ಯಾಗಗಳನ್ನು ಮರೆಮಾಡುತ್ತಾರೆ. ಆದರೆ ಪ್ರಿಯರೇ, ನಮ್ಮ ಕರ್ತನು ಹೇಗೆ ವಿಭಿನ್ನವಾಗಿದ್ದಾನೆಂಬುದನ್ನು ದಯಮಾಡಿ ಗಮನಿಸಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 14ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನು ನಮಗೆ ಈ ಲೋಕದಲ್ಲಿ ನಾವು ಆತನನ್ನು ಹಿಂಬಾಲಿಸಬೇಕೆಂದು ಮತ್ತು ಅದಕ್ಕಾಗಿ ನಾವು ಎಲ್ಲವನ್ನೂ ತ್ಯಾಗ ಮಾಡಬೇಕಾಗುತ್ತದೆಂದು ತಿಳಿಸುತ್ತಾನೆ. ನರಿಗಳಿಗೆ ಗುದ್ದುಗಳಿವೆ, ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ತನಗೆ ತಲೆ ಇಡುವುದಕ್ಕೂ ಕೂಡ ಸ್ಥಳವಿಲ್ಲವೆಂದು ಆತನು ಹೇಳಿದ್ದಾನೆ. ಮತ್ತು ನಾವು ಆತನನ್ನು ಹಿಂಬಾಲಿಸಬೇಕೆಂದಿದ್ದರೆ ನಾವು ನಮ್ಮ ಕ್ರೂಜೆಗಳನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಬೇಕೆಂದು ಹೇಳಿದ್ದಾನೆ. ಪ್ರಿಯರೇ, ಇಲ್ಲಿ ನಾವು ಆತನೊಂದಿಗೆ ಹಿಂಸೆಯನ್ನು ತಾಳಿದರೆ ಮೇಲೆ ಆತನೊಂದಿಗೆ ಆಳುತ್ತೇವೆ. ಹೌದು, ಆತನನ್ನು ತಿರಸ್ಕರಿಸಿ ಅಪಮಾನಗೊಳಿಸಿದರು ಮತ್ತು ಆತನು ದುಃಖಪೀಡಿತನೂ ಸಂಕಟಪಡುವವನೂ ಆಗಿದ್ದನು. ಮತ್ತು ತನ್ನ ಹಿಂಬಾಲಕರು ಈ ಲೋಕದಲ್ಲಿ ಇದ್ದರೂ ಅವರು ಈ ಲೋಕದವರಲ್ಲವೆಂದು ಆತನು ಹೇಳಿದ್ದಾನೆ. ನೋಡಿರಿ, ಲೋಕವು ಅವರನ್ನು ದ್ವೇಷಿಸುತ್ತದೆ. ಇದೆಲ್ಲವನ್ನೂ ಆತನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಮತ್ತು ಆತನ ಹಿಂಬಾಲಕರಿಗೆ ಸುಖ ಜೀವನ ಇದೆಯೆಂದು ಎಲ್ಲಿಯೂ ಆತನು ಹೇಳಲಿಲ್ಲ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾನು ದೇವರ ವಾಕ್ಯಕ್ಕಾಗಿ ನಿಲ್ಲುವುದಾದರೆ ಲೋಕವು ನನ್ನನ್ನು ಪ್ರೀತಿ ಮಾಡುವುದಿಲ್ಲ ಮತ್ತು ಯೇಸು ಕ್ರಿಸ್ತನು ಅನುಭವಿಸಿದಂಥ ದ್ವೇಷವೇ ನನಗೂ ಎದುರಾಗುತ್ತದೆ. ಆದ್ದರಿಂದ ನೀವು ಧೈರ್ಯಗೆಡದಂತೆ ಈ ಮಾತುಗಳನ್ನು ಆಡಿದ್ದೇನೆ ಎಂಬುದಾಗಿ
ಅವರಿಗೆ ಮುನ್ನೆಚ್ಚರಿಕೆ ಕೊಟ್ಟು ಅವರನ್ನು ಬಲಪಡಿಸುವುದಕ್ಕೂ ಮತ್ತು ಬರಲಿರುವಂಥ ಸಂಗತಿಗಳನ್ನು ಅವರು ತಿಳಿದುಕೊಳ್ಳುವಂತೆಯೂ ಆತನು ಹೀಗೆ ಮಾಡಿದನು. ಹೌದು ಪ್ರಿಯರೇ, ಆತನು ಅವರನ್ನು ಕಡೆಯ ತನಕ ಪ್ರೀತಿ ಮಾಡುತ್ತೇನೆಂದು ಹಾಗೂ ತಾನು ಅವರೊಂದಿಗೆ ಇದ್ದೇನೆಂದು ಮತ್ತು ಅವರು ದಾಟಿ ಹೋಗುವಂಥ ಪ್ರತಿ ಸನ್ನಿವೇಶಗಳೆಲ್ಲ ತನಗೆ ಅರ್ಥವಾಗುತ್ತದೆಂದು ತಿಳಿಸುತ್ತಿದ್ದಾನೆ. ಯಾಕಂದರೆ ಆತನ ನಿಮಿತ್ತವಾಗಿ ಅವರಿಗೆ ಅಧೈರ್ಯ ಉಂಟಾಗುವ ಕ್ಷಣಗಳು ಬರುತ್ತವೆಂದು ಆತನು ತಿಳಿದಿದ್ದನು. ಆ ರಾತ್ರಿಯೇ ಪೇತ್ರನು ತನ್ನನ್ನು ಅಲ್ಲಗಳೆಯುತ್ತಾನೆಂದು ಆತನಿಗೆ ಬಹುಸ್ಪಷ್ಟವಾಗಿ ತಿಳಿದಿತ್ತು. ಆದ್ದರಿಂದ ನಡೆಯಲಿರುವುದನ್ನು ಅವರಿಗೆ ಮುಂದಾಗಿ ತಿಳಿಸಿ ಅವರನ್ನು ಉತ್ತೇಜನಗೊಳಿಸಿ ಇವೆಲ್ಲವುಗಳ ಮೂಲಕ ಅವರನ್ನು ಬಲಪಡಿಸುತ್ತಿದ್ದಾನೆಂದು ತಿಳಿಸುತ್ತಾನೆ. ಮುಂದುವರಿದು ನಾವು ನಿಮಗೆ ಬಹಿಷ್ಕಾರ ಹಾಕುವರು ಎಂಬ ಈ ಮಾತನ್ನು ಗಮನಿಸುವಾಗ ಒಬ್ಬ ಧಾರ್ಮಿಕ ಯಹೂದ್ಯನಿಗೆ ಆಗತಕ್ಕ ಶಿಕ್ಷೆಗಳಲ್ಲಿ ಅತೀ ಹೆಚ್ಚಿನದೆಂದರೆ ಬಹಿಷ್ಕಾರವೇ ಆಗಿತ್ತು. ಹೌದು, ಯೇಸು ಕ್ರಿಸ್ತನಿಗಾಗಿ ಅವರು ನಿಲ್ಲಬೇಕಾದರೆ ಬೆಲೆ ತೆರಬೇಕಾಗಿತ್ತು. ಯಾಕಂದರೆ ಧಾರ್ಮಿಕ ಯಹೂದ್ಯರು ಅವರನ್ನು ಹೊರಹಾಕುತ್ತಾರೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳುತ್ತೇನೆ, ದಯಮಾಡಿ ಗಮನಿಸಿರಿ. ನಾನು ಮತ್ತು ನೀವು ಯೇಸು ಕ್ರಿಸ್ತನಿಗಾಗಿ ನಿಲ್ಲುವುದಾದರೆ ಅದಕ್ಕೆ ನಾವು ಬೆಲೆ ತೆರಬೇಕಾಗುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಕಾಲ ಬಂದಾಗ ಆತನು ನಮಗೆ ಇಂಥಿಂಥದ್ದನ್ನು ಹೇಳಿದನಲ್ಲ ಎಂದು ನೀವು ನೆನಪಿಗೆ ತರುವಂತೆ ನಿಮ್ಮ ಸಂಗಡ ಈ ಮಾತುಗಳನ್ನು ಆಡಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದೆ ಸಂಭವಿಸಲಿರುವ ಸಂಗತಿಗಳ ಕುರಿತಾಗಿ ಅವರಿಗೆ ತಿಳಿಸಿ ಅದಕ್ಕಾಗಿ ಕರ್ತನು ಅವರನ್ನು ಸಿದ್ಧ ಮಾಡುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ನಮ್ಮನ್ನು ಯಾವಾಗಲೂ ಸಿದ್ಧಪಡಿಸುತ್ತಾನೆ. ಇದು ದೇವರ ವಿಧಾನವೆಂದು ನಾನು ನಂಬುತ್ತೇನೆ ಮತ್ತು ಕರ್ತನ ಸೇವೆಯ ಕಾಲದಲ್ಲಿ ನಾನು ಅದನ್ನು ತಿಳಿದುಕೊಂಡಿದ್ದೇನೆ. ಮುಂದುವರಿದು ನಾವು 6ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ಆದರೆ ನಾನು ಈ ಮಾತುಗಳನ್ನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖದಿಂದ ತುಂಬಿಯದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆತನು ತಮ್ಮನ್ನು ಖಂಡಿತವಾಗಿ ಬಿಟ್ಟು ಹೋಗಲಿದ್ದಾನೆಂಬ ಸಂಗತಿಯು ತಮ್ಮನ್ನು ದುಃಖಕ್ಕೆ ಈಡು ಮಾಡಿದೆ ಎಂದು ಅವರು ವ್ಯಕ್ತಪಡಿಸುತ್ತಿದ್ದಾರೆ. ವಿಶ್ವಾಸ ಜೀವಿತದಲ್ಲಿ ನಾವು ಇದನ್ನು ದೂರವಿರಿಸಬೇಕಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅನೇಕ ಕ್ರೈಸ್ತರು ಒಂದು ಘಟನೆಯಿಂದ ಪ್ರಭಾವಿತರಾಗುತ್ತಾರೆ. ನೋಡಿರಿ, ಒಬ್ಬ ವ್ಯಕ್ತಿಯಿಂದಾಗಲಿ ಇಲ್ಲವೇ ಸಭೆಯಿಂದಾಗಲಿ ತಮಗೆ ಆದಂಥ ಕಹಿ ಅನುಭವವು ಅವರನ್ನು ದೇವರಿಂದಲೇ ದೂರವಾಗುವಂತೆ ಮಾಡುತ್ತದೆ. ಇನ್ನು ಕೆಲವರು ಇಂತಹ ಕಹಿಯಾದಂಥ ಘಟನೆಗಳಾದ ಬಳಿಕ ಸಭೆಗೆ ಬರುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ಮತ್ತು ಕೆಲವರು ತಮಗಾದ ವಿಯೋಗ ದುಃಖವನ್ನು ಮರೆಯದೆ ಅದರಲ್ಲಿಯೇ ಮುಳುಗಿ ಹೋಗಿರುತ್ತಾರೆ. ಆದರೆ ಪ್ರಿಯರೇ, ಹೀಗಿರುವುದು ಸರಿಯಲ್ಲ. ನಾವು ದುಃಖಕ್ಕೆ ಎಂದೂ ಸೋಲಬಾರದು. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಹೋಗುವುದು ಯಾಕೆ ಒಳ್ಳೆಯದು? ನಾನು ಅನೇಕ ಕಾರಣಗಳನ್ನು ಕೊಡಬಹುದು. ನೀವೂ ಸಹ ಅನೇಕ ಕಾರಣಗಳನ್ನು ಯೋಚಿಸಬಹುದು. ಆದರೆ ಒಂದು ಪ್ರಾಮುಖ್ಯವಾದಂಥ ಕಾರಣ ಇದೆ. ಅದೇನೆಂದರೆ ಆತನು ಈ ಲೋಕಕ್ಕೆ ಬಂದ ಉದ್ದೇಶವೇ ಸಾಯುವುದಕ್ಕಾಗಿ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ಹೀಗೆ ಬರೆದದೆ, ಮನುಷ್ಯಕುಮಾರನೂ ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ. ದೇವರು ಪ್ರೀತಿಸುವ ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಕಾರ್ಯ ತೀರಿದ ಮೇಲೆ ತಾನು ಕಳುಹಿಸಲ್ಪಟ್ಟ ಕೆಲಸವೂ ಮುಗಿದದ್ದರಿಂದ ಆತನು ತಂದೆಯ ಬಳಿಗೆ ಹಿಂತಿರುಗಿದನು. ಅಷ್ಟೇ ಅಲ್ಲದೆ ಪ್ರಿಯರೇ, ಇನ್ನೊಂದು ಕಾರಣವೂ ಸಹ ಇದೆ. ಅದ್ಯಾವುದೆಂದರೆ ಆತನು ಈ ಲೋಕಕ್ಕೆ ಬಂದಾಗ ಮಾನವ ರೂಪ ಧರಿಸಿಕೊಂಡನು. ನೋಡಿರಿ, ದೇವರು ಸರ್ವವ್ಯಾಪಿಯು. ಆದರೆ ಯೇಸು ಕ್ರಿಸ್ತನು ಮಾನವನಾದಾಗ ತನ್ನನ್ನು ಮಿತಿಗೊಳಪಡಿಸಿಕೊಂಡನು. ಅಂದರೆ ಆತನು ಒಂದೇ ಸ್ಥಳದಲ್ಲಿ ಇರಬಹುದಿತ್ತೇ ಹೊರತು ಈ ಗಳಿಗೆಯಲ್ಲಿ ಇಲ್ಲಿ ನನ್ನೊಂದಿಗೂ ಮತ್ತು ಈ ಗಳಿಗೆಯಲ್ಲಿ ನೀವಿರುವಲ್ಲಿ ನಿಮ್ಮೊಂದಿಗೂ ಇರಲಾಗುತ್ತಿರಲಿಲ್ಲ. ಆದ್ದರಿಂದ ತಾನು ಹೋಗಿ ಪರಿಶುದ್ಧಾತ್ಮನನ್ನು ಕಳುಹಿಸುತ್ತೇನೆಂದು ಹೇಳಿದನು.
ನೋಡಿರಿ, ಪರಿಶುದ್ಧಾತ್ಮನು ಎಲ್ಲಾ ಸ್ಥಳಗಳಲ್ಲಿಯೂ ಇರಲು ಶಕ್ತನಾಗಿದ್ದಾನೆ. ಅಂದರೆ ಈ ಗಳಿಗೆಯಲ್ಲಿ ಆತನು ಇಲ್ಲಿ ನನ್ನೊಂದಿಗೂ ಹಾಗೂ ಈ ಗಳಿಗೆಯಲ್ಲಿ ಅಲ್ಲಿ ನಿಮ್ಮೊಂದಿಗೂ ಸಹ ಇರಬಲ್ಲವನಾಗಿದ್ದಾನೆ. ಹೌದು ಪ್ರಿಯರೇ, ಸಹಾಯಕನು ನಿಮ್ಮಲ್ಲಿ ಬಂದು ವಾಸಮಾಡುವ ಹಾಗೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆಂದು ಯೇಸುಕ್ರಿಸ್ತನು ತಾನೇ ಹೇಳಿದ್ದಾನೆ. ಮುಂದುವರೆದು ನಾವು 8-11 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದದರಿಂದ ನ್ಯಾಯ ತೀರುವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪರಿಶುದ್ಧಾತ್ಮನು ಬಂದಾಗ ಅನೇಕ ವಿಧದ ಸೇವೆಗಳನ್ನು ಮಾಡುತ್ತಾನೆ. ಅಂದರೆ ಒಬ್ಬ ನ್ಯಾಯಾಧಿಪತಿ ಇಲ್ಲವೇ ಒಬ್ಬ ವಕೀಲನಂತೆ ಸಾಕ್ಷಿ ಸಹಿತವಾಗಿ ಲೋಕವನ್ನು ಅಪರಾಧಿ ಎಂದು ಹೇಳುತ್ತಾನೆ. ಆ ಪರಿಶುದ್ಧಾತ್ಮನು ನನ್ನ ಹಾಗೂ ನಿಮ್ಮ ಹೃದಯಗಳಲ್ಲಿ ಅಪರಾಧಿ ಎಂಬ ಮನೋಭಾವವನ್ನು ನಮ್ಮಲ್ಲಿ ಸ್ಥಿರಪಡಿಸಿ ನಾವು ಒಂದು ತೀರ್ಮಾನಕ್ಕೆ ಬರುವಂತೆ ನಮ್ಮನ್ನು ನಡೆಸುತ್ತಾನೆ. ಹೌದು ಪ್ರಿಯರೇ, ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನಲ್ಲಿ ಭರವಸವನ್ನು ಇಡಬೇಕಾದರೆ ಮೊದಲು ನಮಗೆ ಪಾಪಿಗಳೆಂಬ ಅರುಹು ಉಂಟಾಗಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿನ ಪವಿತ್ರಾತ್ಮನ ಸೇವೆಯಲ್ಲಿ ಆತನು ಲೋಕಕ್ಕೆ 3 ಸಂಗತಿಗಳಲ್ಲಿ ಅರುಹನ್ನು ಹುಟ್ಟಿಸುತ್ತಾನೆ. ಅವು ಯಾವವೆಂದರೆ ಪಾಪ, ನೀತಿ ಹಾಗೂ ನ್ಯಾಯ ತೀರುವಿಕೆ. ಇವುಗಳ ವಿಷಯದಲ್ಲಿ ಈ ಪಾಪವೆಂದರೇನೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಿವರಿಸುತ್ತಾನೆ. ಹಾಗಾದರೆ ಪ್ರಿಯರೇ, ಈ ಲೋಕದಲ್ಲಿ ಅತೀ ದೊಡ್ಡದಾದ ಪಾಪ ಯಾವುದು? ಕೊಲೆ ಮಾಡುವುದೋ? ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲದೆ ಈ ಲೋಕದಲ್ಲಿ ಅತೀ ದೊಡ್ಡ ಪಾಪಿಯಾರು? ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ನಾನು ಮತ್ತು ನೀವು ಕೂಡ ಅತೀ ದೊಡ್ಡ ಪಾಪಿಯಾಗಿರಲು ಸಾಧ್ಯವಿದೆ. ಒಂದು ವೇಳೆ ನೀವು ನಾನು ಅಂಥವನಲ್ಲ, ನಾನು ದುಷ್ಟನಲ್ಲ, ಕಾನೂನಿಗೆ ಸರಿಯಾಗಿ ನಡೆದುಕೊಳ್ಳುತ್ತೇನೆ ಎಂದು ನೀವು ಹೇಳಬಹುದು. ಆದರೆ ಪ್ರಿಯರೇ, ಪ್ರಾಮುಖ್ಯವಾದಂಥ ಪ್ರಶ್ನೆ ಏನೆಂದರೆ, ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿರುವಿರೋ? ದಯಮಾಡಿ ಆಲೋಚಿಸಿ ನೋಡಿರಿ. ಹೌದು ಪ್ರಿಯರೇ, ನಾವು ಆತನನ್ನು ನಂಬದಿದ್ದರೆ ನಾಶವಾಗುತ್ತೇವೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಮಾಡಬೇಕಾದಂಥ ತೀರ್ಮಾನ ಇದಾಗಿದೆ. ಒಬ್ಬನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ದೇವರ ದೃಷ್ಟಿಯಲ್ಲಿ ಅವನು ಅತೀ ದೊಡ್ಡ ಪಾಪಿಯಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ, ನಾನು ಬಂದು ಅವರ ಕೂಡ ಮಾತಾಡದಿದ್ದರೆ ಅವರಿಗೆ ಪಾಪವೂ ಇರುತ್ತಿದ್ದಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ ಎಂಬುದಾಗಿ. ನೋಡಿರಿ, ಸುವಾರ್ತೆಯನ್ನು ಕೇಳಿದ ಪ್ರತಿಯೊಬ್ಬನಿಗೂ ಯೇಸು ಕ್ರಿಸ್ತನ ಕುರಿತು ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಯೂ ಇರುತ್ತದೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು ಪಾಪವಾಗಿದೆ. ಇನ್ನು ಎರಡನೆಯದಾಗಿ, ಪರಿಶುದ್ಧಾತ್ಮನು ಲೋಕಕ್ಕೆ ನೀತಿಯ ವಿಷಯವಾಗಿ ಅರುಹನ್ನು ಹುಟ್ಟಿಸುವನು. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳಿಗಾಗಿ ಒಪ್ಪಿಸಲ್ಪಟ್ಟನು ಮತ್ತು ನಮ್ಮ ನೀತಿ ನಿರ್ಣಯಕ್ಕಾಗಿ ಎಬ್ಬಿಸಲ್ಪಟ್ಟನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆತನು ಕ್ರೂಜೆಯಲ್ಲಿ ಸತ್ತಾಗ ಅದು ನ್ಯಾಯ ತೀರ್ಪಿನ ಮರಣವಾಗಿತ್ತು. ಆತನು ನನ್ನ ಹಾಗೂ ನಿಮ್ಮ ಪಾಪಗಳ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗಾಗಿ ಸತ್ತನು. ಆದರೆ ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಆತನು ಎಬ್ಬಿಸಲ್ಪಟ್ಟನು. ಆತನು ಎದ್ದು ಬಂದದ್ದರಿಂದ ನಮ್ಮ ಪಾಪಗಳು ತೆಗೆಯಲ್ಪಟ್ಟದ್ದು ಮಾತ್ರವಲ್ಲದೆ ಆತನ ನೀತಿಯು ನಮಗೆ ಕೊಡಲ್ಪಟ್ಟಿತು. ಇದು ಬಹು ಪ್ರಾಮುಖ್ಯವಾದದ್ದು ಪ್ರಿಯರೇ, ಯಾಕಂದರೆ ನಮಗೆ ನೀತಿಯ ಅಗತ್ಯವಿತ್ತು. ನೋಡಿರಿ, ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಸಾಕಾಗದು. ಯಾಕಂದರೆ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿ ಅಷ್ಟಕ್ಕೆ ದೇವರ ಎದುರಿಗೆ ನಿಲ್ಲಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ತನ್ನ ನೀತಿಯನ್ನು ನಮಗೆ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ಹಾಗೂ 9ನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ, ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಎಂಬುದಾಗಿ. ಹೌದು ಪ್ರಿಯರೇ,
ಆತನು ನಮ್ಮ ಪಾಪಗಳನ್ನು ಕಳೆಯುವುದು ಮಾತ್ರವಲ್ಲ, ತನ್ನ ನೀತಿಯನ್ನೂ ಕೂಡಿಸುತ್ತಾನೆ. ಆತನು ನಮ್ಮ ಅಪರಾಧಗಳಿಗಾಗಿ ಸತ್ತನು ಮತ್ತು ನಮ್ಮ ನೀತಿಗೋಸ್ಕರ ಎಬ್ಬಿಸಲ್ಪಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮೂರನೆಯದಾಗಿ, ಆತನು ನ್ಯಾಯ ತೀರ್ಪಿನ ವಿಷಯವಾಗಿ ಈ ಲೋಕಕ್ಕೆ ಅರುಹನ್ನು ಹುಟ್ಟಿಸುತ್ತಾನೆ. ಇದರ ಅರ್ಥ ನ್ಯಾಯ ತೀರುವಿಕೆ ಈಗಲೇ ಬರುತ್ತದೆಂದೋ? ಇಲ್ಲ ಪ್ರಿಯರೇ, ಈಗ ತಾನೇ ಓದಿದ ವಾಕ್ಯಭಾಗದಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಹಲೋಕಾಧಿಪತಿಗೆ ತೀರ್ಪಾದದರಿಂದ ನ್ಯಾಯ ತೀರುವಿಕೆ ವಿಷಯದಲ್ಲಿ ಎಂಬುದಾಗಿ. ಹೌದು ಪ್ರಿಯರೇ, ಸೈತಾನನಿಗೆ ಆಗಲೇ ತೀರ್ಪು ಆಗಿದೆ. ನಾವು ಈಗಾಗಲೇ ತೀರ್ಪು ಹೊಂದಿದ ಲೋಕದಲ್ಲಿದ್ದೇವೆಂಬುದನ್ನು ಒಪ್ಪಿಕೊಳ್ಳಲು ಅನೇಕ ವಿಶ್ವಾಸಿಗಳಿಗೆ ಸಾಧ್ಯವಾಗುತ್ತಿಲ್ಲ. ಪ್ರಿಯರೇ, ದೇವರು ನನ್ನನ್ನು ಈಗಾಗಲೇ ಕಳೆದು ಹೋದ ಪಾಪಿ ಎಂದು ತೀರ್ಮಾನಿಸಿದ್ದಾನೆ. ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರವು ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು ಈಗಾಗಲೇ ತೀರ್ಪು ಮಾಡಲ್ಪಟ್ಟು ಶಿಕ್ಷೆಯನ್ನು ಎದುರು ನೋಡುವ ಅಪರಾಧಿಗಳಂತೆ ಇದ್ದೇವೆ ಮತ್ತು ನಮ್ಮೆಲ್ಲರಿಗೂ ಆದ ತೀರ್ಪು ಅಪರಾಧಿಯೆಂದು ಮತ್ತು ನಮ್ಮ ಎಲ್ಲಾ ನೀತಿಯ ಕೃತ್ಯಗಳು ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆಯಂತೆ ಇವೆ. ನೋಡಿರಿ, ನಾವು ಇಂತಹ ಹೊಲಸು ಬಟ್ಟೆಯನ್ನು ಇಲ್ಲವೇ ಹರಕು ಬಟ್ಟೆಯನ್ನು ಧರಿಸಿ ದೇವರ ಎದುರಿನಲ್ಲಿ ನಿಲ್ಲುವುದಾದರೆ ನಾವು ಅವಮಾನಕ್ಕೆ ಒಳಗಾಗುತ್ತೇವೆ. ಅಪೊಸ್ತಲನಾದ ಪೌಲನು ಬರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ಫೆಲಿಕ್ಸನೊಂದಿಗೆ ವಾದ ಮಾಡಿದ್ದನ್ನು ನೆನಪಿಸಿಕೊಳ್ಳಿರಿ. ಅದು ಫೆಲಿಕ್ಸನನ್ನು ಭಯಪಡಿಸಿತು. ಇಂದೂ ಕೂಡ ಅನೇಕರು ನ್ಯಾಯ ತೀರ್ಪಿನ ಕುರಿತಾಗಿ ಕೇಳಲು ಬಯಸುವುದಿಲ್ಲ. ಆದರೆ ಪವಿತ್ರಾತ್ಮನು ಇವುಗಳ ವಿಷಯದಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುತ್ತಾನೆ. ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 12ರಿಂದ 14 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮಗೆ ಎಲ್ಲವೂ ತಿಳಿದಿಲ್ಲ. ಆದ್ದರಿಂದ ನಾವು ಕೃಪೆಯಲ್ಲಿಯೂ ಯೇಸುಕ್ರಿಸ್ತನ ಜ್ಞಾನದಲ್ಲಿಯೂ ಬೆಳೆಯುತ್ತಾ ಇರಬೇಕು. ಹಾಗಾದರೆ ಪ್ರಿಯರೇ, ನಾವು ಇದನ್ನು ಹೇಗೆ ಮಾಡುವುದು? ಸತ್ಯವೇದವನ್ನು ಓದುವುದು ಮಾತ್ರ ಇದಕ್ಕೆ ಉತ್ತರವಲ್ಲ. ನಾವು ಓದುವಾಗ ಪವಿತ್ರಾತ್ಮನು ನಮ್ಮ ಬೋಧಕನಾಗಿ ಕಲಿಸಬೇಕು. ಹೌದು, ದೇವರ ಆತ್ಮನು ಸತ್ಯದ ಆತ್ಮನಾಗಿದ್ದಾನೆ. ಆತನು ತಾನೇ ನಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುತ್ತಾನೆ. ಕರ್ತನು ತಾನೇ ಹೇಳಿದಂತೆ ಪರಿಶುದ್ಧಾತ್ಮನು ಅಪೊಸ್ತಲರನ್ನು ನಡೆಸಿದನು. ಈ ಸತ್ಯವನ್ನು ನಾವು ಪತ್ರಿಕೆಗಳಲ್ಲಿ ಕಾಣುತ್ತೇವೆ. ನೋಡಿರಿ, ಪರಿಶುದ್ಧಾತ್ಮನು 50ಮ ದಿನದಂದು ಈ ಶಿಷ್ಯರ ಮೇಲೆ ಬಂದನು ಮತ್ತು ಅವರ ಬೋಧನೆ ಹಾಗೂ ಬರಹಗಳೆರಡರಲ್ಲೂ ಅವರನ್ನು ನಡೆಸಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪತ್ರಿಕೆಗಳು ಯೇಸುಕ್ರಿಸ್ತನನ್ನು ಮಹಿಮೆಪಡಿಸಿ ಆತನನ್ನು ಸಭೆಯ ಶಿರಸ್ಸನ್ನಾಗಿ ತೋರಿಸಿವೆ. ಆತನು ತಿರುಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸುವುದಕ್ಕಾಗಿ ಬರುವುದನ್ನು ಅವು ತಿಳಿಸುತ್ತವೆ. ಅಷ್ಟೇ ಅಲ್ಲದೆ ಪತ್ರಿಕೆಗಳು ಯೇಸುಕ್ರಿಸ್ತನ ವ್ಯಕ್ತಿತ್ವವನ್ನು ಹಾಗೂ ಆತನ ಸೇವೆಯನ್ನು ಬಿಡಿಸಿ ತೋರಿಸುತ್ತವೆ ಮತ್ತು ಅವು ಮುಂದಾಗತಕ್ಕ ಸಂಗತಿಗಳನ್ನೂ ಸಹ ತಿಳಿಸುತ್ತವೆ. ಪ್ರಕಟಣೆ ಪುಸ್ತಕವಂತೂ ಇದೇ ಆಗಿದೆ. ಬನ್ನಿರಿ ಪ್ರಿಯರೇ, ಈಗ ಇಲ್ಲಿನ 7 ಹೆಜ್ಜೆಗಳನ್ನು ದಯಮಾಡಿ ಗಮನಿಸಿರಿ. ಮೊದಲನೇದಾಗಿ, ಸತ್ಯದ ಆತ್ಮನಾದ ಪರಿಶುದ್ಧಾತ್ಮನು ಬಂದನು. ಎರಡನೆಯದಾಗಿ, ಆತನು ನಮ್ಮನ್ನು ಎಲ್ಲಾ ಸತ್ಯಕ್ಕೆ ನಡೆಸುವನು. ಮೂರನೆಯದಾಗಿ, ಆತನು ತನ್ನ ಕುರಿತಾಗಿ ಮಾತನಾಡುವುದಿಲ್ಲ. ನಾಲ್ಕನೆಯದಾಗಿ, ಆತನು ಕೇಳಿದ ಸಂಗತಿಗಳನ್ನೇ ಮಾತಾಡುತ್ತಾನೆ. ಐದನೆಯದಾಗಿ, ಆತನು ಮುಂದಾಗಲಿರುವ ಸಂಗತಿಗಳನ್ನು ತೋರಿಸುತ್ತಾನೆ. ಆರನೆಯದಾಗಿ, ಆತನು ಯೇಸುಕ್ರಿಸ್ತನನ್ನು ಮಹಿಮೆ ಪಡಿಸುತ್ತಾನೆ. ಇನ್ನು ಏಳನೆಯದಾಗಿ, ಆತನು ಕ್ರಿಸ್ತನಿಂದ ಪಡಕೊಂಡು ಅದನ್ನು ನಮಗೆ ತೋರಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಈ 7 ಹೆಜ್ಜೆಗಳು ನಮಗೆ ತಿಳಿಸಲ್ಪಟ್ಟಿರುವುದರಿಂದ ನಾವು ಕೇಳುವ ಹಾಗೂ ಓದುವ ಸಂಗತಿಗಳನ್ನು ಪರೀಕ್ಷಿಸಲಿಕ್ಕೆ ಆಗುತ್ತದೆ. ಹೌದು ಪ್ರಿಯರೇ, ಪವಿತ್ರಾತ್ಮನು ತನ್ನ ಕುರಿತಾಗಿ ಮಾತನಾಡುವುದಿಲ್ಲ ಹಾಗೂ ಆತನು ಯೇಸುಕ್ರಿಸ್ತನನ್ನು ಮಹಿಮೆಪಡಿಸುತ್ತಾನೆ. ಮುಂದುವರೆದು ನಾವು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ತಂದೆಗೆ ಇರುವುದೆಲ್ಲ ನನ್ನದೇ, ಆದದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ,
ಈ ವಾಕ್ಯ ಭಾಗದಲ್ಲಿ ಯೇಸುಕ್ರಿಸ್ತನು ಮತ್ತೊಮ್ಮೆ ತನ್ನನ್ನು ಸಮಾನನಾಗಿ ಮಾಡಿಕೊಳ್ಳುತ್ತಿದ್ದಾನೆ. ತಂದೆಗೆ ಇರುವುದೆಲ್ಲವೂ ಯೇಸುವಿಗೆ ಇರುತ್ತದೆ. ಆತನು ನನ್ನದರೊಳಗಿಂದ ತೆಗೆದು ಎಂಬ ಈ ಮಾತಿನ ಅರ್ಥ, ಆತನು ದೇವರ ಸಂಗತಿಗಳನ್ನು ನಮಗೆ ತೋರಿಸುತ್ತಾನೆಂದು ಮತ್ತು ಆತನು ಮಾತ್ರ ಇದನ್ನು ಮಾಡಬಲ್ಲನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಎಂಬುದಾಗಿ. ಹೌದು ಪ್ರಿಯರೇ, ಪವಿತ್ರಾತ್ಮನು ದೇವರ ಅಗಾಧವಾದ ವಿಷಯಗಳನ್ನು ಪರಿಶೋಧಿಸಿ ಅದನ್ನು ನಮಗೆ ತಿಳಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಅರ್ಥವೇನು? ತಾನು ಬಂಧಿಸಲ್ಪಟ್ಟು ಅವರು ಕುರಿಗಳಂತೆ ಚದರಿ ಹೋಗಿ ಆತನಿಂದ ಬೇರೆಯಾಗುವರು ಮತ್ತು ಆತನು ಕ್ರೂಜಿಗೆ ಹಾಕಲ್ಪಟ್ಟು ಸಮಾಧಿಯಾಗುತ್ತಾನೆ. ಆದ್ದರಿಂದ ಆತನು ಕೆಲವು ಕಾಲ ಕಾಣುವುದಿಲ್ಲ, ಆದರೆ 3ನೆಯ ದಿನದಲ್ಲಿ ಆತನು ತಿರುಗಿ ಬರುತ್ತಾನೆ. ಆದ್ದರಿಂದ ಅವರು ಆತನನ್ನು ನೋಡುವರು. ಪ್ರಿಯರೇ, ಇದು ನಮಗೆ ಬಹು ಆಳವಾದಂಥ ಅರ್ಥವನ್ನು ಕೊಡುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ರಿಂದ 20 ವಚನಗಳನ್ನು ಗಮನಿಸುವಾಗ ಈ ವಾಕ್ಯ ಭಾಗದಲ್ಲಿ ಆತನ ಮಾತಿನ ಸರಿಯಾದ ಅರ್ಥವು ಅವರಿಗೆ ಆಗಲಿಲ್ಲ ಎಂಬುದಾಗಿ ತಿಳಿದು ಬರ್ತದೆ. ಪ್ರಿಯರೇ, ಕಾರ್ಯಕ್ರಮದ ನಂತರ ದಯಮಾಡಿ ನಾನು ಈಗ ತಾನೇ ಹೇಳಿದಂಥ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಆತನು ಸಮಾಧಿಯೊಳಗಿರುವ ಸ್ವಲ್ಪ ಕಾಲವು ಅದು 3 ದಿನಗಳು ಮತ್ತು ಪುನಃ ಸ್ವಲ್ಪ ಕಾಲ ಆತನು ತಂದೆಯ ಬಳಿಗೆ ಹೋಗುವಂಥದ್ದು, ಅದು ಸುಮಾರು 2000 ವರ್ಷಗಳಾಗುತ್ತಾ ಬಂತು. ಹೌದು ಪ್ರಿಯರೇ, ಆತನು ಅವರನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಆತನು ಪರಿಶುದ್ಧಾತ್ಮನಲ್ಲಿ ಅವರೊಂದಿಗೆ ಇರುತ್ತಾನೆ ಮತ್ತು ಆ ಆತ್ಮನು ಯೇಸುಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ಅವರಿಗೆ ಅದನ್ನು ಪ್ರಕಟಿಸುತ್ತಾನೆ. ನೋಡಿರಿ, ಆ ಕಾಲದಲ್ಲಿ ನಾನು ಮತ್ತು ನೀವು ಇದ್ದೇವೆ. ಕಳೆದ ಸುಮಾರು 2000 ವರ್ಷಗಳಲ್ಲಿ ದೇವರಾತ್ಮನು ಯೇಸುಕ್ರಿಸ್ತನನ್ನು ಲಕ್ಷಾಂತರ ಜನರಿಗೆ ಪ್ರಕಟಪಡಿಸಿದ್ದಾನೆ. ನೋಡಿರಿ, ಅವರು ದುಃಖವನ್ನು ದಾಟಿ ಹೋಗಿದ್ದಾರೆ, ಹಗೆ ಮಾಡಲ್ಪಟ್ಟಿದ್ದಾರೆ ಮತ್ತು ಅಪಹಾಸ್ಯಕ್ಕೆ ಒಳಗಾಗಿದ್ದಾರೆ. ಆದರೆ ಪ್ರಿಯರೇ, ಇದೆಲ್ಲದರಿಂದ ಅವರನ್ನು ಆತನು ಹೊರತಂದಿದ್ದಾನೆ. ನಮ್ಮ ದುಃಖವು ಸಂತೋಷಕ್ಕೆ ಬದಲಾಗುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದುವರಿದು ನಾವು 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಯಾರೇ ಆಗಿದ್ದರೂ, ಎಲ್ಲೇ ಇದ್ದರೂ, ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುವುದಾದರೆ ನೀವು ದೇವರ ಮಕ್ಕಳಾಗಿದ್ದೀರಿ. ಪ್ರಿಯರೇ, ಒಂದು ವೇಳೆ ನೀವು ದುಃಖದಲ್ಲಿದ್ದರೆ, ಕಣ್ಣೀರಿನಲ್ಲಿದ್ದರೆ ಮತ್ತು ನಿಮ್ಮ ಹೃದಯವು ಒಡೆದು ಹೋಗಿದ್ದರೆ, ಮುಂಜಾನೆ ಸಂತೋಷ ಬರುತ್ತದೆಂದು ಭರವಸೆಯಿಂದ ಮುಂದೆ ಸಾಗಿರಿ. ಹೌದು ಪ್ರಿಯರೇ, ಆತನು ನಿಮ್ಮ ಜೀವಿತಕ್ಕೆ ಸಂತೋಷವನ್ನು ತರಲಿದ್ದಾನೆ. ಇಲ್ಲಿ ನಾವು ಅನುಭವಿಸಿದ ಯಾವುದೇ ಕಷ್ಟವನ್ನು ಅಲ್ಲಿನ ಸಂತೋಷವು ಮರೆಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನೂ ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ತನ್ನ ಹೆಸರಿನ ಮೇಲೆ ಪ್ರಾರ್ಥಿಸುವ ಕುರಿತಾಗಿ ಆತನು ಇಲ್ಲಿ 3ನೇ ಸಾರಿ ಹೇಳಿರುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ.
ನನ್ನ ಹೆಸರಿನಲ್ಲಿ ಪ್ರಾರ್ಥಿಸುವುದು ಎಂದರೆ ಆತನಲ್ಲಿ ನೆಲೆ ನಿಲ್ಲುವುದು ಮತ್ತು ಆತನಿಗೆ ವಿಧೇಯರಾಗಿರುವುದು ಎಂಬುದಾಗಿ ಈಗಾಗಲೇ ನಾವು ಧ್ಯಾನಿಸಿದ್ದೇವೆ. ಪ್ರಾರ್ಥನೆಯ ಕೊನೆಯಲ್ಲಿ ಯೇಸುವಿನ ಹೆಸರಿನಲ್ಲಿ ಎಂದು ನಾವು ಈಗಾಗಲೇ ನೋಡಿದ್ದೇವೆ. ಆದರೆ ಪ್ರಿಯರೇ, ಪ್ರಾರ್ಥನೆಯ ಕೊನೆಯಲ್ಲಿ ಯೇಸುವಿನ ಹೆಸರಿನಲ್ಲಿ ಎಂದು ಸೇರಿಸುವುದರಿಂದ ನಮಗೆ ಬೇಕಾದದ್ದು ದೊರೆಯುತ್ತದೆಂದು ನಾವು ಭಾವಿಸಬಾರದು. ನೋಡಿರಿ, ಈ ಶಿಷ್ಯರು ತಂದೆಗೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ಈ ತನಕ ಪ್ರಾರ್ಥಿಸಿರಲಿಲ್ಲವೆಂಬುದನ್ನು ನೆನಪಿನಲ್ಲಿಡಿರಿ. ಹೌದು ಪ್ರಿಯರೇ, ನಾನು ಮತ್ತು ನೀವು ತಂದೆಯಾದ ದೇವರಿಗೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಬೇಕಾಗಿದೆ. ಮತ್ತು ಯೇಸುಕ್ರಿಸ್ತನು ಪರಲೋಕದಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನನಗಾಗಿ ಮತ್ತು ನಿಮಗಾಗಿ ಪ್ರಾರ್ಥಿಸುತ್ತಿರುತ್ತಾನೆ. ಆದ್ದರಿಂದಲೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ತಂದೆಯಾದ ದೇವರಿಗೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ತ್ರಯೇಕ ದೇವರಲ್ಲಿ ದೇವರಾತ್ಮನ ವಿಷಯದಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಯಾರಲ್ಲಿ ಕ್ರಿಸ್ತನ ಆತ್ಮನು ಇಲ್ಲವೋ ಅವನು ಕ್ರಿಸ್ತವನಲ್ಲ. ಆದುದರಿಂದ ಅನುದಿನವೂ ನಮ್ಮ ಜೀವಿತದಲ್ಲಿ ದೇವರಾತ್ಮನ ಹತೋಟಿಯಲ್ಲಿದ್ದು ಪಾಪ, ನೀತಿ, ನ್ಯಾಯ ತೀರ್ಪಿನ ಅರುಹನ್ನು ಹೊಂದಿದವರಾಗಿ ಪ್ರೀತಿ ಸತ್ಯತೆಯಿಂದ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕೃಪಾ ಕನಿಕರಳುವಂಥ ದೇವರು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಅನೇಕ ಸತ್ಯಾಂಶಗಳನ್ನು ನಮಗೆ ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ತಿಳಿಯಪಡಿಸ್ತಾ ಇದ್ದಿ. ಸ್ತೋತ್ರ. ಈ ವಾಕ್ಯಗಳನ್ನು ಕೇಳ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸು. ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ದಯಪಾಲಿಸಿದ ಆದರಿಕನು ಅಂದರೆ ಪವಿತ್ರಾತ್ಮನ ಬಗ್ಗೆ ತಿಳಿದುಕೊಂಡಿದ್ದೆವು ಅಲ್ಲವೇ? ಈ ಸತ್ಯವನ್ನು ಇತರರು ತಿಳಿದುಕೊಳ್ಳಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.